ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇಲ್ಕಣಿ ನಾವು ಒಂದು ಹೂವನ್ನ ಕೊಯ್ಕೊಂಡು ಹೋಗಕ್ಕೆ ಬಂದಿತ್ತು. ಈ ಹೂವಿನ ಹೆಸರು ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಕುಂದಾಪುರದಲ್ಲಿ ಕಡೆಲೆಲ್ಲ ಜಾಸ್ತಿ ಗೊತ್ತಿರತ್ತೆ ಎಲ್ಲರಿಗೂ. ಈಗ ಮಳೆಗಾಲದಲ್ಲಿ ಹಾಕೋದು ಈ ಹೂ ಜಾಸ್ತಿ ಕಾಣಿ. ಎಷ್ಟಪ್ಪ ಆಯ್ತು ಈ ಹೂ, ಎಲ್ಲಿ ಕಂಡ್ರು ಬಿಳಿ ಬಿಳಿ ಮಲ್ಲಿಗೆ ಹೋಗ್ತಾರ ಕಾಣುತ್ತೆ. ಮತ್ತು ಒಳ್ಳೆ ಪರಿಮಳ ಇರತ್ತಿದೆ. ಇದ್ರ ಹೆಸರು ಎಂತ ಅಂದರೆ ತಗ್ಗಿ ಹೂ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಅಂತ ನೀವು ಒಂದು ಕಮೆಂಟ್ ಮಾಡಿ ಹೇಳಿ. ನಮ್ಮದು ಕುಂದಾಪುರ ಸೈಡ್ ತಗ್ಗಿ ಹೂ ಅಂತ ಹೇಳ್ತಾರೆ. ಉತ್ತರ ಭಾರತದ ಶಿವ ದೇವಸ್ಥಾನಗಳಲ್ಲೆಲ್ಲ ಈ ಹೂವೇ ಹೆಚ್ಚಾಗಿ ಯೂಸ್ ಮಾಡ್ತಾರಂಬ್ರ. ಅಂದರೆ ಈ ಹೂವಿಗೆ ಮೇಯ್ನ್ ಈಶ್ವರನಿಗೆ ಅಲ್ಲಿ ಹಾಕೋದಂಬ್ರ. ಹಾಗೇನೆ ಅಲ್ಲಿ ಈ ಹೂವಿಗೆ ಅಲ್ಕ ಅಂತೇಳಿ ಹೆಸರಂಗೂ ಕರೀತಾರಂಬ್ರ. ಅದಕ್ಕೋಸ್ಕರ ನಾವು ಸೋಮವಾರ ಅಲ್ಲ ನಾಳೆ, ಹಂಗಾಗಿ ಈಶ್ವರ ದೇವಸ್ಥಾನಕ್ಕೆ ಈ ಹೂವನ್ನ ಕಟ್ಟಿ ಕೊಡುವ ಅಂತ ಹೇಳಿ ಈಗ ಕೊಯ್ಕೊಂಬಕ್ಕೆ ಬಂದಿತ್ತು. ಕಾಣಿ ಎಷ್ಟು ಚಂದ ತೋರತ್ತೆ ಕಾಣಿ. ಇದು ಒಳ್ಳೆ ಪರಿಮಳ ಇರತ್ತೆ. ಮತ್ತು ಅದ್ರ ಮೊಗ್ಗು ಇರತ್ತೆ. ಮೊಗ್ಗನ್ನ ಕಟ್ಟಿದ್ರು ಅದು ಅರ್ಲತ್ತೆ. ನಾವೀಗ ಅರ್ಲದ ಹೂ ಮಾತ್ರ ಕೊಯ್ಕೊಂಡು ಹೋಪ ಅಂತ ಬಂದಿತ್ತು. ಹಾಗೆ ಇದರೆಲ್ಲ ತುಂಬ ಔಷಧಿ ಗುಣ ಇತ್ತಂತೆ. ಅದ್ರದ್ದು ವಿಡಿಯೋ ನಾವು ಮುಂದೆ ಒಂದ್ಸರಿ ಮಾಡತ್ತೆ. ಈಗ ಖಾಲಿ ಹೂ ಕೊಯ್ಕೊಂಡು ಹೋಪ. ಹಾಗೆ ಇದನ್ನು ಯಾವ ಥರ ಕಟ್ಲಕ್ಕಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ದೆ. ಕಣಿ ಇಷ್ಟು ಹೂ ಸಿಕ್ಕಿತ್ತು ನಮಗೆ. ಮಲ್ಲಿಗೆ ಹೂ ಕಣಗೆ ಇತ್ತಲ್ದ ಇದನ್ನು ಕಂಡ್ರೆ ಇಷ್ಟು ಚಂದ ಇತ್ತು ಕಣಿ ಹೂವು. ಇದು ಮತ್ತು ಕಟ್ರೆ ಬಾಡುವುದಿಲ್ಲ. ಇದೆಲ್ಲ ಅರ್ಲದ್ದಲ್ಲ, ಆದರೂ ಬಾಡುವುದಿಲ್ಲ, ಒಳ್ಳೆ ಇರತ್ತೆ. ಹಾಗಾಗಿ ನಿಮ್ಗೊಂದು ತೋರಿಸುವ. ಇದು ಸಿಂಪಲಾಗಿ ಕಟ್ಲಕ್ಕ ಕಣಿ. ಇದು ನಾವು ಉಲ್ಲನ್ ತಗೊಂಡಿದ್ದೆ. ಉಲ್ಲನಲ್ಲಿ ಕಟ್ಟರೆ ಚಂದ ಬತ್ತು, ಹತ್ರ ಕಟ್ಲಕ್ಕಲ್ಲ. ಹಾಗಾಗಿ ಚಂದ ಬತ್ತಂತ ಹೇಳಿ ಕಣಿ ಫಸ್ಟ್ ದಾರ ತಕಣಕ್ಕೆ. ಈಗ ಮಲ್ಲಿಗೆ ಹೋಗಿ ಹೆಂಗೆ ಅರಳದ್ ನಾವೆಲ್ಲ ಕಟ್ಟತ್ತ ಹಾಗೆ ಇದನ್ನು ಕಟ್ಲಕ್ಕ. ಇದು ಹೆಚ್ಚು ಕಷ್ಟ ಆತಿಲ್ಲ, ಈಸಿ ಆತ್ತ. ಬೇಗ ಬೇಗ ಕಟ್ಲಕ್ಕ. ಸುಮಾರು ಹೂ ಇತ್ತಲ್ಲ, ನಾವೀಗ ಪಟ ಕಟ್ಟು ಆಯ್ತಾ ಕಣಿ. ಎಷ್ಟು ಈಸಿ ಕಣಿ, 5 ನಿಮಿಷದಲ್ಲಿ ಕಟ್ಲಕ್ಕ. ಮತ್ತು ಮುತ್ಮಲ್ಲಿಗೆ ಎಲ್ಲ ನೀವು ಕಟ್ತೀರಿ ಕಣಿ. ಹಾಗೆ ಸಹ ಇದು ಕಟ್ಲಕ್ಕ. ಮಿಟ್ಟಿ ಸಹ ಇದ್ರೆ ಅದನ್ನು ಸಹ ಕೊಟ್ಟು ಲೈಕತ್ತ. ಇದು ಅರ್ಲದ ಹೂ ಆದ್ದರಿಂದ ಈ ಥರನೇ ಕಟ್ಟಕ್ಕೆ. ಅದೇ ಮಿಟ್ಟಿ ಸಿಕ್ಕಿದ್ರೆ ಅಂದರೆ ಮೊಗ್ಗು ಸಿಕ್ಕಿದ್ರೆ ಅದನ್ನು ಮಲ್ಲಿಗೆ ನೇಯ್ದ್ರೆ ಇನ್ನೂ ಚಂದ ಬತ್ತು. ಆದರೆ ಇದ್ರದ್ದು ದಂಟು ಸ್ವಲ್ಪ ಸಣ್ಣದಲ್ಲ, ಹಾಗಾಗಿ ಬೇಗ ಕಟ್ಟತ್ತಂತ ಹೇಳಿ ನಿಧಾನ ಕಟ್ಟಕ್ಕಷ್ಟೇ ಕಣಿ. ಇದೇ ಥರ ಕಟ್ಟಕ್ಕೀಗ ಈ ಹೂವನ್ನ ಈಶ್ವರನಿಗೆ ಹಾಕಂತೇಳಿ ಇಲ್ಲ. ಎಂತಕ್ಕಂತೇಳಿ ಹೇಳಿದ್ರೆ ಯಾವುದೇವ್ರಿಗೆ ಬೇಕಾದ್ರೆ ಹಾಕ್ಲಕ್ಕ. ಆದರೆ ಈಶ್ವರನಿಗೆ ಕಾಡು ಹೂವು, ಈ ಥರ ಕಾಟು ಹೂವು ಎಲ್ಲ ಅಂದ್ರೆ ತುಂಬ ಇಷ್ಟ ಅಲ್ದ. ಹಾಗಾಗಿ ಬೇಲಿ ಬದಂಗಿದ್ದು ಅಂಥ ಹೂವು ಹಾಕ್ರು ಈಶ್ವರಂಗೆ ಇಷ್ಟ ಆಯ್ತು. ಅದರಲ್ಲೂ ಈ ಹೂವು ಅಂದ್ರೆ ತುಂಬ ಇಷ್ಟ ಅಂಬ್ರ. ನಿಮ್ಮ ಮನೆ ಹತ್ರ ಎಲ್ಲ ಇದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಕಾಣ್ಲಕ್ಕ ಈ ಹೂವನ್ನು ಕಟ್ಟಿ. ಈ ಹೂ ಹಾಕಿ ದೇವ್ರ ಹತ್ರ ಬೇಡ್ಕೊಂಡ್ರೆ ನೀವು ಬೇಡ್ಕೊಳೋದೆಲ್ಲ ಆತ್ತಂತ ಹೇಳ್ತಾರೆ. ಅದಕ್ಕೆ ನಾವು ಒಂದ್ಸರಿ ಟ್ರೈ ಮಾಡುವ ಅಂತ ಹೇಳಿ ಇವತ್ತು ತಗೊಬಂದು ಈಗ ಕಟ್ತಿತ್ತು ಕಣಿ. ಇಷ್ಟನ್ನು ಕಟ್ಟಿದೆ. ಈಗ ಪಟ ಕಟ್ಟುವ. ಈಗ ಕಾಣಿ ಪೂರ ಹೂ ಕಟ್ಟಿ ಆಯ್ತು ಕಣಿ. ಎಷ್ಟು ಉದ್ದ ಐತೆ ಕಂಬ. ಈಗ ಸರಿ ಮಾಡಿ ಇಟ್ಕಂಬ ಎಲ್ಲ ಹೂನು. ಎಷ್ಟು ಚಂದ ಕಾಣತ್ತೆ ಕಾಣಿ. ಆ ಉಲ್ಲನಲ್ಲಿ ಕಟ್ಟೋದಕ್ಕೂ
ಲಾಯ್ಕ್ ಹತ್ತು ಬಿಳಿ ಹೂವಿಗೂ ಕೆಂಪು ದಾರಕ್ಕೂ ಒಳ್ಳೆ ಜೋಡಿ ಅದಂಗೆ ಆಯ್ತು ಕಣಿ. ಎಷ್ಟು ಚಂದ ಬಂತು ಕಣಿ, ಅದ್ರದ್ದು ಮೀಸಿ ಕಣಿ ಅದು ಎಷ್ಟು ಚಂದ ಬಂತು. ಇಷ್ಟು ದೊಡ್ಡ ಹಾರ ಒಳ್ಳೆ ಪರಿಮಳ ಬತ್ತಿತ್ತು ಹೂವಿದ್ದು. ಈ ಹೂವಿಗೆ ಜಾಸ್ತಿ ನೀರು ಹಾಕಿ ಇಡೋಕ್ಕಾಗ, ಸ್ವಲ್ಪ ನೀರು ಹಾಕಿ ಇಡಕ್ಕೆ, ಇಲ್ದಿದ್ರೆ ಹೂ ಹಾಳತ್ತ. ಸ್ವಲ್ಪ ಸ್ವಲ್ಪ ಹಾಕಿಟ್ರೆ ಮೇಲ್ಮೇಲೆ ಅದೆಂತ ಹಾತಿಲ್ಲ, ಬಾಡಿ ಹೋತು ಇಲ್ಲ. ಒಳ್ಳೆ ಹೆಂಗೆ ನಾವು ಕಟ್ಟಿ ಇಟ್ಟಿರತ್ತೆ ಅಷ್ಟೇ ಫ್ರೆಶ್ ಇರತ್ತೆ ಕಣಿ. ಇದು ನಾಳೆ ಈಶ್ವರ ದೇವಸ್ಥಾನಕ್ಕೆ ತಗೋಪಕ್ಕೆ ಈಗ ಕಟ್ಟಿ ಇಟ್ಟಿತ್ತು. ನಾಳೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಕ್ಕೆ. ನಮ್ಮ ಇವತ್ತಿನ ಹೂ ಕಟ್ಟು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.